ನಿನ್ನೆ ಪ್ರಾಬ್ಲಮ್ನಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಅದಕ್ಕಿಂತ ಪೂರ್ವದಲ್ಲಿ ನಾನು 2 ಪ್ರಾಬ್ಲಮ್ ಮಾಡಿದ್ದೀನಿ. ಯಾವುದೋ ಮೆರಿಟ್ ಡಿಫರೆನ್ಷಿಯಲ್ ಕೇಸ್. ಅವೆರಡೂ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟನ್ನು ಕೊಟ್ಟಿದ್ದು. ಮೊದಲನೇ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ಟು 40 ಯೂನಿಟ್ಸ್ ಅಂತ ಹೇಳಿದ್ದು ಅಲ್ವಾ. ಎರಡನೇ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ಟು 120 ಯೂನಿಟ್ಸ್ ಅಂತ ಹೇಳಿದ್ದು. ಇರಲಿ, ಅದು ಹೇಳ್ರಿ, ಅದು ಬಿಡ್ರಿ, ಸ್ವಲ್ಪ ಬಿಡ್ರಿ. ಫಸ್ಟ್ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ ಎ ಡೇ ಅಂತ ಹೇಳಿ 40 ಯೂನಿಟ್ಸ್ ಕೊಟ್ಟಿದ್ದು. ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ ಡೇ ಅಂತ ಹೇಳಿ 120 ಯೂನಿಟ್ಸ್ ಕೊಟ್ಟಿದ್ದು. ಬಟ್ ಈಗೇನು ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆನಲ್ಲ ಪ್ರಾಬ್ಲಮ್ನಲ್ಲಿ, ಆ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ಟು ಫಾರ್ 8 hours ಅಂತ ಕೊಟ್ಟಿಲ್ಲ. ಎಷ್ಟು ಕೊಟ್ಟಿದ್ದಾರೆ? 4 hours ಕೊಟ್ಟಿದ್ದಾರೆ. ಫಾರ್ 1 hour how many units? 10 units. But how many hours they have worked? 8 hours. ನಾವು 8 hours ಗೆ ಎಷ್ಟು ಅಂತ ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ 8 hours is equal to 1 hour ಗೆ ಎಷ್ಟಿದೆ? 10 minutes into 8 is equal to 80 units. ಇದು ಸ್ಟ್ಯಾಂಡರ್ಡ್. ಇದು ಒಂದು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೀವೇನು ಮಾಡಿದ್ರು, ಈ 80 ಯೂನಿಟ್ಸ್ ಅನ್ನೋದನ್ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರು. 40 ಯೂನಿಟ್ಸ್ 120 ಯೂನಿಟ್ಸ್ ಕೊಟ್ಟಿದ್ರಲ್ರಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, 10 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. 10 ಯೂನಿಟ್ಸ್ ಇದು. 10 ಅಂದ್ರೆ ಯೂನಿಟ್ಸ್ ಇದು. ಯೂನಿಟ್ಸ್ ಪರ್ ಅವರ್. ಇದು 8 ಇದು ಅವರ್ಸ್. 8 ಅವರ್ಸ್. 1 ಅವರ್ಗೆ ಕೊಟ್ಟು ಕನ್ನಡ ನೀವು ಬರ್ಕೊಳ್ಬೇಕು. ಗೊತ್ತಾಗಲಿಲ್ಲ ಅಂದ್ರೆ ನಾ ಈಗ 10 8 ಗೊತ್ತಾಗ್ಬಿಡ್ತೀವಿ. 80 ಯಾರಾದರೂ ಮಾಡಿಬಿಡ್ತಾರೆ. ಬಟ್ 10 ಏನು 8 ಅನ್ನೋದು ಗೊತ್ತಾಗಬೇಕು ನಿಮಗೆ. ಈ ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅನ್ನ ಅಥವಾ ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನ 1 ಅವರಿಗೆ ಕೊಟ್ಟಿದ್ದಾರೆ. 1 ಅವರಿಗೆ ಕೊಟ್ಟಿದ್ದನ್ನ ನಾವು ಒಂದು ದಿವಸಕ್ಕೆ 8 ತಾಸು ಅಂತ ಹೇಳಿದ್ದಾರೆ. 8 ತಾಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಬರ್ಕೊಳ್ಬೇಕು. 8 ಅವರ್ಸ್ಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ 8 ಅವರ್ಸ್ ಮಾಡ್ಕೊಂಡು ಎಷ್ಟು ಬರುತ್ತೆ ಹೇಳಿ? 80 ಯೂನಿಟ್ಸ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಇದು ಕ್ಲಿಯರ್. ಇದಾದ ನಂತರ ನೆಕ್ಸ್ಟ್ ನಾವೇನು ಮಾಡ್ಬೇಕು ಹೇಳ್ರಿ, ಇನ್ನೊಂದು ಕ್ಯಾಲ್ಕುಲೇಷನ್ ಇದೆ. ಅದು ಮಾಡಿ ಆದಂತ ಎಫಿಷಿಯನ್ಸಿಗೆ ಹೋಗೋದು. ಮತ್ತು ನಿನ್ನಿದ್ದ ಪ್ರಾಬ್ಲಮ್ನಾಗ ಏನು ಕೊಟ್ಟಿದ್ರು ಅದನ್ನು ಕಂಡು ಹಿಡ್ಕೊಂಡು ನೋಡ್ರಿ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಪೀಸ್ ರೇಟ್ ನೋಡ್ರಿ ಏನಿದೆ. ಪೀಸ್ ರೇಟ್, ನಾರ್ಮಲ್ ಪೀಸ್ ರೇಟ್ ನೋಡ್ರಿ. ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ನಾರ್ಮಲ್ ಟೈಮ್ ರೇಟ್ ಕೊಟ್ಟಿದ್ದಾರೆ ಪರ್ ಅವರ್ಗೆ ಎಷ್ಟಂತ ಕೊಟ್ಟಿದ್ದಾರೆ? ₹20 ಪರ್ ಅವರ್ ಬೇಕಾಗಿದೆ. ನಮ್ಗೆ ಏನ್ ಬೇಕು? ನಾರ್ಮಲ್ ಪೀಸ್ ರೇಟ್ ಬೇಕು. ನಾರ್ಮಲ್ ಪೀಸ್ ರೇಟ್ ಅಂದ್ರೆ ಒಂದೇ, ರೇಟ್ ಪರ್ ಯೂನಿಟ್ ಅಂದ್ರೆ ಒಂದೇ. ರೇಟ್ ಪರ್ ಯೂನಿಟ್. 1 ಯೂನಿಟ್ಗೆ ಎಷ್ಟು ಕೂಲಿ ಅಥವಾ ದರ ಎಷ್ಟು ಅಂತ 1 ಯೂನಿಟ್ಗೆ ಬೇಕು ನಮಗೆ. ನಿನ್ನೆ ಪ್ರಾಬ್ಲಮ್ನಾಗ ಪರ್ ಯೂನಿಟ್ 10 ಪೈಸೆ 2 ರೂಪೀಸ್ ಹಿಂಗೆಲ್ಲ ಕೊಟ್ಟಿದ್ರಲ್ಲಿ. ಸೊ ಇವತ್ತು ಅದೇನು ಕೊಟ್ಟಿದಾರಲ್ಲ ಅವರು 20 ರೂಪೀಸ್ ಕೊಟ್ಟಿದಾರಲ್ಲ, ಅದು 1 ಯೂನಿಟ್ಗೆ 20 ರೂಪೀಸ್ ಕೊಟ್ಟಿದಾರಲ್ಲ ಪೀಸ್ ರೇಟ್ ಅಂತೇಳಿ, ನಾರ್ಮಲ್ ಪೀಸ್ ರೇಟು. ಅದು 1 ಯೂನಿಟ್ಗೆ ಪರ್ ಅವರ್ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ? ನಾರ್ಮಲ್ ರೇಟ್ ಪರ್ ಅವರ್ ₹20 ಅಂತ ಕೊಟ್ಟಿದ್ದಾರೆ. 1 ತಾಸಿಗೆ 20 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಏನ್ ಬೇಕು? 1 ಯೂನಿಟಿಗೆ ಬೇಕು. 1 ಯೂನಿಟಿಗೆ ಬೇಕು ನಮಗೆ. ಅಂದ್ರೆ 1 ಯೂನಿಟ್ ಏನಂತಂದ್ರೆ ಪೀಸ್ ರೇಟ್. ಅದು ಅವ್ರು ಕೊಟ್ಟಿರೋದು ಟೈಮ್ ರೇಟ್ ಕೊಟ್ಟಿದ್ದಾರೆ. ಈಗ ನಾವು ಟೈಮ್ ರೇಟ್ ಅನ್ನ ಪೀಸ್ ರೇಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಅದರ ಅರ್ಥ ಅಂತಂದ್ರೆ 20 ರೂಪೀಸ್ ಹೌದಲ್ಲ 1 ಅವರ್ಗೆ. 1 ಅವರ್ಗೆ 20 ರೂಪೀಸ್. ₹20 ಪರ್ ಅವರ್.
How many units per hour? 10 units. 10 units. ಇಲ್ಲಿ ಏನು ಮಾಡ್ಕೊಂಡ್ರೆ ನಿಮಗೆ ಬೇಕಾದ ಫಾರ್ಮುಲಾ rate per hour divided by units per hour. Rate per hour divided by standard units per hour. Rate per hour divided by standard units per hour. So rate per hour is 20. Rate per hour 20. So divided by units per hour 10. So 20 divided by 10 is equal to rupees 2 is the piece rate. Rupees 2 is the piece rate. ನೀವೆರಡನ್ನು ಡೈರೆಕ್ಟ್ ಕೊಟ್ಟಿದ್ದಾರೆ 80 ಯೂನಿಟ್ಸು ದೆನ್ 2 rupees per ಯೂನಿಟ್ ಅಂತ ಕೊಟ್ಟಿದ್ದಾರೆ. ಇವೆರಡನ್ನ ಏನು ಡೈರೆಕ್ಟ್ ಕೊಟ್ಟಿದ್ದಾರೆ, ಇವೆರಡನ್ನ ಈಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನು ನೀವು ಮಾಡ್ಬೋದು ಮೆರಿಟ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಇನ್ನು ಮಾಡ್ಬೋದಲ್ಲ. ನಮ್ಗೇನು ಗೊತ್ತಾಯ್ತು, ಸ್ಟ್ಯಾಂಡರ್ಡ್ ಔಟ್ಪುಟ್ ಗೊತ್ತಾಯ್ತು, ನನ್ನ ಪೀಸ್ ರೇಟ್ ಗೊತ್ತಾಯ್ತು. ನಾವು ಕ್ಯಾನ್ ಗೋ ಫಾರ್ ಮೆರಿಟ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್. ಅದನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಏನು ಮಾಡಬೇಕು, ಎಫಿಷಿಯನ್ಸಿ ಅದಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಲ್ರಿ. ಎಫಿಷಿಯನ್ಸಿ ಆಫ್ ವರ್ಕರ್ಸ್. ಎಫಿಷಿಯನ್ಸಿ ಫಾರ್ಮುಲಾ ಏನ್ರಿ, ಆಕ್ಚುಯಲ್ output divided by standard output. Standard output whole multiplied by 100. Whole multiplied by 100. Actual output divided by standard output whole multiplied by 100. ಈಗ ವರ್ಕರ್ मतलब यार आकाश Akash is equal to, what is the actual output of Akash? 75 units. 75 units divided by what is the standard output? 80 units. Whole multiplied by 100. 93.75. 93.75%. 93.75%. ಹಾಗೆ ಇನ್ನಿಬ್ಬರು ಮೂರು ಜನರದ್ದು ಮಾಡ್ರಿ. ನೆಕ್ಸ್ಟ್ ಯಾರ್ರಿ, ಬಸವರಾಜ್. What is the actual output? 79 units divided by 80 units. Whole multiplied by 100. 98.75%. 98.75%. Next, Chetan. How many units? 80 units actual divided by standard also 80 units into 100 equal to 100%. 100%. Then next one, Tsunami. What is the actual output? 90 divided by standard output 80. Whole multiplied by 100 equal to 112.5%. 12.5%. 12.5%. ಈಗ ನಾವು ಮೆರಿಟ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಪ್ರಕಾರ ಅವ್ರಿಗೆ ರೇಟ್ ಅಪ್ಲೈ ಮಾಡಬೇಕು ಅಲ್ವಾ. ಅವ್ರು ಏನು ಹೇಳ್ತಾರೆ ನೋಡ್ರಿ, ಪ್ರಾಬ್ಲಮ್ನಾಗ ನೋಡ್ರಿ ಏನು ಹೇಳ್ತಾರೆ, ರೇಟ್ ಏನು ಹೇಳ್ತಾರೆ ನೋಡ್ರಿ. ಡಿಫರೆನ್ಷಿಯಲ್ ರೇಟ್ಸ್ ಟು ಬಿ ಅಪ್ಲೈಡ್ ಬರ್ತೀರಿ. ಅದರಲ್ಲಿ ಒಂದೇನಿದೆ, ಎಫಿಷಿಯನ್ಸಿ ಅಪ್ ಟು 83% ನಾರ್ಮಲ್ ಪೀಸ್. ಯಾರು ಎಫಿಷಿಯನ್ಸಿ 83% ವರೆಗೂ ಇದೆಯೋ ಅವ್ರಿಗೆ ನಾರ್ಮಲ್ ಪೀಸ್ ರೇಟ್. ಯಾರಾದ್ರೆ 83% ಅದರಲ್ಲಿ ಅಂದರೆ ಇದು ಅಪ್ಲೈ ಆಗೋದಿಲ್ಲ, ನಾರ್ಮಲ್ ಪೀಸ್ ರೇಟ್ ಯಾರಿಗೂ ಬರೋದಿಲ್ಲ.
ಎರಡನೇದೇನಿದೆ ನೋಡ್ರಿ, above 83% up to 100%. 83 to 100% ಏನಿದೆಲ್ಲ 83ರಿಂದ 100% ಎಫಿಷಿಯನ್ಸಿ ಯಾರ್ದಿದೆನೋ ಅವ್ರಿಗೆಲ್ಲ ಯಾವ ರೇಟ್ ಕೊಡ್ಬೇಕಂತಾರೆ 110%. ಹಾಗಾದ್ರೆ ಯಾರ್ಯಾರಿಗೆ 110% ಕೊಡ್ಬೇಕು ಹೇಳ್ರಿ, 110% ಇವನಿಗೆ. ನೆಕ್ಸ್ಟ್ ಇವನಿಗೂ 110%. ನೆಕ್ಸ್ಟ್ ಇವನಿಗೂ 110%. ಇವು ಮೂರು ಜನರನ್ನು 110% ನೋಡೋದು 83ರಿಂದ 100% ಎಫಿಷಿಯನ್ಸಿ. 83 to 100% ಎಫಿಷಿಯನ್ಸಿ ಯಾವ್ದಿದೆನೋ ಅವ್ರಿಗೆಲ್ಲ ಏನು ಕೊಡ್ಬೇಕ್ರಿ, 110% ಆಫ್ ಪೀಸ್ ರೇಟ್ ಕೊಡ್ಬೇಕು. 110% ಆಫ್ ಪೀಸ್ ರೇಟ್ ಕೊಡಬೇಕು. ಹಾಗಾಗಿ ಈ ಪ್ರಾಬ್ಲಮ್ನಲ್ಲಿ ಯಾರ್ಯಾರಿಗೆ 110% ಆಫ್ ಪೀಸ್ ರೇಟು, ಬಸವರಾಜ್, ಚೇತನ್, ಮೂರು ಜನರು ಸಹಿತ 83 to 100% ಬರ್ತಾರಲ್ಲ. ದಟ್ ಈಸ್ ವೈ ದೇ ಆರ್ ಟು ಬಿ ಪೇಡ್ ಅಟ್ 110% ಆಫ್ ಪೀಸ್ ರೇಟ್. ನೆಕ್ಸ್ಟ್ ಸುನಾಮಿ ಇದೆ, ಎಷ್ಟಿದೆ, 112% ಇದೆ. ಅगर 112% ಇದೆ, ಇವ್ರು ಯಾವ ಎಷ್ಟು ಪರ್ಸೆಂಟೇಜ್ ಇಟ್ಕೊಳ್ಬೇಕು, 120 ಅಲ್ವಾ, 120% ಆಫ್ ಪೀಸ್ ರೇಟ್ ಕೊಡ್ಬೇಕು. ಇದೆಲ್ಲ ಇದೇನು ಬರ್ತಿದ್ದೇನಲ್ಲ, ಇದೇನು ಹೇಳ್ರಿ, ಪೀಸ್ ರೇಟ್. 110% ಆಫ್ ಪೀಸ್ ರೇಟ್, then 110% of piece rate, 110% of piece rate, 120% of piece rate. ಇದು ಕೊಡ್ಬೇಕು. ಇದು ಗೊತ್ತಾಯ್ತು. ಈಗ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್. ಅರ್ನಿಂಗ್ಸ್ ಆಫ್ ಆಕಾಶ್, ಅರ್ನಿಂಗ್ಸ್ ಆಫ್ ಬಸವರಾಜ್, ಅರ್ನಿಂಗ್ಸ್ ಆಫ್ ಚೇತನ್, ಅರ್ನಿಂಗ್ಸ್ ಆಫ್ ಸುನಾಮಿ. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? Rate applicable. Actual units produced into rate applicable. ಈಗ earnings is equal to actual output into differential rate applicable. Actual output AOP ಅಂದ್ರೆ actual output into differential piece rate applicable. Differential piece rate applicable. DPRA differential piece rate applicable. ಈಗ ಫಸ್ಟ್ ಆಕಾಶ್ ಹೋಗಲ್ಲ, ಆಕಾಶ್ is equal to what is the actual output? 75 units into piece rate ಎಷ್ಟು, 2 rupees into 110%. ಅದಲ್ಲ is equal to 75 into 2 into 110 by 100. 165 rupees. 165 rupees. ಆಯ್ತಾ? ಎರಡನೇದು ಬಸವರಾಜ್ ಇದ್ದಲ್ಲ, what is the actual output? 79 into rupees 2. ಇವನಿಗೂ ಎಷ್ಟು ಪರ್ಸೆಂಟ್? 110% ಆಫ್ ಪೀಸ್ ರೇಟ್. 173.8 ಅಂದ್ರೆ 74 ಮಾಡ್ಕೋಬೇಕು. 174. Next, Chetan. What is the actual output? 80 into 2
into 110 176 rupees 176. Then tsunami, how many minutes? 90 into 2 into 120 by 100. 216 rupees 216. In this way, earnings is to be calculated under Merrick's differential equation. Only thing is that in this problem, standard output ಕೊಟ್ಟಿದ್ದಿಲ್ಲ. 8 ತಾಸಿಗೆ ಎಷ್ಟು ಅಂತ ಕೊಟ್ಟಿದ್ದಿಲ್ಲ, 1 ತಾಸಿಗೆ ಕೊಟ್ಟಿದ್ರು. ಅದನ್ನು ನಾವು 8 ತಾಸಿಗೆ ಎಷ್ಟು ಅಂತ ಮಾಡಬೇಕು. ಫೀಸ್ ರೇಟ್ ಕೊಟ್ಟಿಲ್ಲ, ಟೈಮ್ ರೇಟ್ ಕೊಟ್ಟಿಲ್ಲ. 1 ಅವರ್ಗೆ 20 ರೂಪಾಯಿ ಅಂತ ಹೇಳ್ತಾರೆ. ನಮಗೆ 1 ಯೂನಿಟ್ಗೆ ಎಷ್ಟು ಅಂತ ಹೇಳ್ತೀವಿ. ಹಾಗಾದ್ರೆ 1 ಅವರ್ಗೆ 20 ರೂಪಾಯಿ ಅಂತ ಕೊಟ್ಟರೆ ಆ 20 ರೂಪಾಯಿನ 1 ಅವರ್ಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಆ ಸ್ಟ್ಯಾಂಡರ್ಡ್ ಔಟ್ಪುಟ್ನಿಂದ ಡಿವೈಡ್ ಮಾಡಿದ್ರೆ 1 ಯೂನಿಟ್ ಬರುತ್ತೆ. 20 ರೂಪಾಯಿ ಇದೆ, 20 ರೂಪಾಯಿ ಎಷ್ಟು ಬೀಳುತ್ತೆ 1 ಅವರ್ಗೆ. ಹಾಗಾದ್ರೆ 1 ಅವರ್ಗೆ ಎಷ್ಟು ಯೂನಿಟ್ಸ್ ಇದೆ? 10 ಯೂನಿಟ್ಸ್. ಅದರಿಂದ 10 ಇಂದ ಡಿವೈಡ್ ಮಾಡಿ ಯು ವಿಲ್ ಗೆಟ್ ಎ ಪೀಸ್ ರೇಟ್, ನಾರ್ಮಲ್ ಪೀಸ್ ರೇಟ್. ಸೊ ಐದರ್ ದಟ್ ಟೈಪ್ ಆಫ್ ಪ್ರಾಬ್ಲಮ್ ಆರ್ ದಿಸ್ ಟೈಪ್ ಆಫ್, ಎರಡರಲ್ಲಿ ಯಾವ್ದಾದ್ರು ಒಂದು. ಎಲ್ಲ ಫಸ್ಟ್ ಎರಡು ಪ್ರಾಬ್ಲಮ್ ಮಾಡಿದ್ರಲ್ಲ ಅವೆಲ್ಲ ಏನಾಗಿತ್ತು ಹೇಳ್ರಿ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಔಟ್ಪುಟ್ಟು 8 ಅವರ್ಸ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೆ, 1 ಯೂನಿಟ್ಗೆ ಎಷ್ಟು ಪ್ರೈಸ್ ಅಂತ ರೇಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಬಟ್ ಇಲ್ಲೇ ಅವೆರಡೂ ಇಂಡೈರೆಕ್ಟ್ ಆಗಿ 4 ಅವರ್ಸ್ ಕೊಟ್ಟಿದ್ದಾರೆ. 4 ಅವರ್ ಇದ್ದಿದ್ದನ್ನು 8 ಅವರ್ಸ್ಗೆ ಔಟ್ಪುಟ್ ಮಾಡ್ಕೊಳ್ಬೇಕು. 4 ಅವರ್ಗೆ ರೇಟ್ ಇದ್ದಿದ್ದನ್ನು 1 ಯೂನಿಟ್ಗೆ ಎಷ್ಟು ರೇಟ್ ಅಂತ ಮಾಡ್ಕೊಳ್ಬೇಕು. ಮಾಡ್ತೀರಿ? ಇನ್ನೊಂದು ಪ್ರಾಬ್ಲಮ್, ನಿಮ್ಮ ಮತ್ತೊಂದು ಪ್ರಾಬ್ಲಮ್ ಬರ್ತೀವಿ ಮಾಡೋದು ಮೆರಿಟ್ ಇದೇ ನೀವು ಬರ್ತಿದ್ದು ಬೇರೆ ಬೇರೆ ಇದಲ್ಲ. ನಾನು ಫಸ್ಟ್ ಮಾಡಿಸ್ತೀವಿ ಸರ್, ಅದೇ ಸಮ ಬರ್ತೀವಿ ಸರ್. ಅದಕ್ಕೆ ನಾನು rupees per unit change ಮಾಡ್ತೀವಿ. ಇನ್ನೊಂದು ಪ್ರಾಬ್ಲಮ್ ಇದೇ ಟೈಪ್ ಆಫ್ ಪ್ರಾಬ್ಲಮ್. ದ ಫಾಲೋಯಿಂಗ್ ಪರ್ಟಿಕ್ಯುಲರ್ related to job number 420. job number 420. ಜಾಬ್ಗೆ ನಂಬರ್ ಕೊಡ್ತಾರೆ. 1 ಜಾಬ್ ನಂಬರ್ 1, ಜಾಬ್ ನಂಬರ್ 2, ಹೆಂಗೆ ಬಿಕಾಮ್ 1, ಬಿಕಾಮ್ 2, ಬಿಕಾಮ್ 3 ಮಾಡಿದ್ದಾರೆ. ಹಂಗೆ ಫ್ಯಾಕ್ಟ್ರಿನಲ್ಲಿ ಒಂದೊಂದು ಜಾಬ್ಗೆ ಜಾಬ್ ಕಾರ್ಡ್ ಅಂತ ಹೇಳ್ತೀವಿ, ಅವಕ್ಕೆಲ್ಲ ನಂಬರ್ ಕೊಟ್ಟಿರ್ತಾರೆ. ರೈಟ್. Take your items on board. Standard production per hour 12 units. Standard production per hour 12 units. Normal rate per hour rupees 0.60. 0.60 ಅಂದ್ರೆ 60 paise. Next, in a day of 8 hours, colon, Apple ಹೆಸರು ವರ್ಕರ್ ಹೆಸರು, Apple produces 64 units. Banana produces 96 units. Cherry produces 84 units. Then dry fruits, D for dry fruits, produces 100 units. ಇಲ್ಲಿ A B C D ಅಂತ ಕೊಟ್ಟಾಗ ನಾವು ಸುಮ್ಮನೆ ಹೆಸರು ಬರಬೇಕಿದೆ.
ಮತ್ತು ಖುಷಿ ಆಗ್ತಿದೆ, ಬನಾನಾ ಖುಷಿ ಆಗ್ತದೆ, ಇಲ್ಲ ಬೆಲ್ಲ ಹಾಕೊಂಡು ಡ್ರೈ ಫ್ರೂಟ್ಸ್ ಅಂತಂದ್ರೆ ಖುಷಿ ಬರ್ತದೆ ಅಲ್ವಾ. 100 ಯೂನಿಟ್ಸ್ ಆಯ್ತಾ. ಕ್ಯಾಲ್ಕುಲೇಟ್ ದ ವೇಜಸ್ ಆಫ್ above workers under Merrick's differential fees rate. Under Merrick's differential fees rate and straight fees rate. Straight fees rate system. ರೈಟ್. ಈಗ ಪರ್ ಅವರ್ಗೆ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ? 12 ಮಿನಿಟ್ಸ್ ಕೊಟ್ಟಾರಲ್ರಿ, ಇಂಟು ಎಷ್ಟು ಮಾಡಬೇಕು? 8 ಅವರ್ಸ್ ಮಾಡಬೇಕು. 96 ಯೂನಿಟ್ಸ್. 96 ಯೂನಿಟ್ಸ್. ಇದು ಮಾಡಿದ್ದೀರಿ ಎಲ್ಲರೂ? ಎಸ್, ವೆರಿ ಗುಡ್. ಆಯ್ತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ನಾರ್ಮಲ್ ಪೀಸ್ ರೇಟ್ ಮಾಡಬೇಕು. ನಾರ್ಮಲ್ ಪೀಸ್ ರೇಟ್ ಅಂತ ಅವ್ರು ರೇಟ್ ಪರ್ ಅವರ್ ಕೊಟ್ಟಾರಲ್ರಿ, ಒಂದು ತಾಸಿಗೆ ಕೊಟ್ಟಾರಲ್ರಿ. ಎಷ್ಟು ಕೊಟ್ಟಾರೆ ಒಂದು ತಾಸಿಗೆ? 0.60 ಕೊಟ್ಟಾರಲ್ರಿ ಒಂದು ತಾಸಿಗೆ. ಒಂದು ತಾಸಿಗೆ ಎಷ್ಟು ಯೂನಿಟ್ಸ್ ರೀ? 12 ಯೂನಿಟ್ ಕೊಟ್ಟಾರಲ್ರಿ. 12 ಡಿವೈಡ್ ಮಾಡಿ 0.05 5 ಪೈಸೆ. ಒಂದು ಯೂನಿಟ್ಗೆ 5 ಪೈಸೆ. ಮುಂದೆ ಮಾಡ್ಬೋದೇನು? ನೆಕ್ಸ್ಟ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಿರಿ, ಅದ್ರ ಪ್ರಕಾರ ಅವ್ರಿಗೆ ಯಾವುದು ರೇಟ್ ಕೊಡಬೇಕಾಗ್ತದೆ ಆ ರೇಟನ್ನು ಕೊಡ್ರಿ. ಮಾಡ್ತೀರಿ? ವಾಶ್ ಮಾಡಲಿಲ್ಲ ನೀರು